ಬಿಜೆಪಿಯಲ್ಲಿ ಇದೀಗ ಸಂಭ್ರಮ ಮನೆ ಮಾಡ್ತಾ ಇರುವಂಥದ್ದು. ಆಲ್ರೆಡಿ ನಾವು ಗೆದ್ದಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಬಿಜೆಪಿಯ ಕಚೇರಿಯ ಮುಂದೆ ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚಿ ಬರ್ತಿರುವಂಥ ನಾಯಕರನ್ನೆಲ್ಲ ವೆಲ್ಕಮ್ ಮಾಡಿಕೊಂಡು ಬಹಳ ಸಂಭ್ರಮದಿಂದ ಇದೀಗ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಸೊ ಚುನಾವಣಾ ರಿಸಲ್ಟ್ ಅಧಿಕೃತವಾಗಿ ಅನೌನ್ಸ್ ಆಗೋದು ಬಾಕಿ ಇದೆ. ಅಧಿಕೃತವಾಗಿ ಅನೌನ್ಸ್ ಆಗಬೇಕಾಗತ್ತೆ. ಸೊ ಈಗ ಸದ್ಯದ ಮಟ್ಟಿಗಿನ ನಾವು ಮ್ಯಾಜಿಕ್ ನಂಬರ್ಗಳನ್ನು ಅಥವಾ ಈ ಮುನ್ನಡೆ ಹಿನ್ನಡೆಗಳನ್ನು ನಾವೇನು ಗಮನಿಸ್ತಾ ಇದ್ದೀವಿ, ಈ ಮುನ್ನಡೆ ಹಿನ್ನಡೆಗಳಲ್ಲಿ ಮ್ಯಾಜಿಕ್ ನಂಬರನ್ನು ಬಿಜೆಪಿ ರೀಚ್ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಖುಷಿಯಲ್ಲಿ ಇದೀಗ ಕಾರ್ಯಕರ್ತರು ಇದ್ದಾರೆ. ಯಾಕಂದರೆ ಇದು ಬಹು ವರ್ಷಗಳ ಕನಸು, 25-26 ವರ್ಷದ ಕನಸು ಅಂತ ಅಂದರೆ ಗೆಲ್ಲೇಬೇಕು ಅಂತ ಮಾಡಿದ್ದಂಥ ವನವಾಸ ಏನಿತ್ತು ಅದು ಅಂತ್ಯ ಆಗುವ ಲಕ್ಷಣಗಳು ಮತ್ತು ಆ ಸಮೀಪದಲ್ಲಿ ಬಿಜೆಪಿ ಇದೆ. ಸೊ ಅದಕ್ಕೆ ಈ ಒಂದು ಖುಷಿ ಮತ್ತು ಈ ಒಂದು ಸಂಭ್ರಮ ಇರೋದು. 8ನೇ ಸುತ್ತಿನಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ಗೆ ಶಾಕ್, ನಿರಂತರವಾದ ಶಾಕ್. ಹಿನ್ನಡೆಯನ್ನ ಕಾಯ್ದುಕೊಂಡ ದೆಹಲಿಯ ಮಾಜಿ ಸಿಎಂ. ಹಿನ್ನಡೆ ಅಂತ ಗೊತ್ತಾಗ್ತಾ ಇದೆ. 7ನೇ ಸುತ್ತಿನಲ್ಲೂ ಹಿನ್ನಡೆ, 8ನೇ ಸುತ್ತಿನಲ್ಲೂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಹಿನ್ನಡೆ. 1300 ಮತಗಳ ಅಂತರದಲ್ಲಿ ಮತ್ತೆ ಹಿನ್ನಡೆ. 200-300 ಇತ್ತು ಅಂತರ, 1300ಕ್ಕೆ ರೀಚ್ ಆಗಿದೆ. ದೆಹಲಿಯಲ್ಲಿ ಗೆಲುವಿನತ್ತ ಬಿಜೆಪಿಯ ಅಭ್ಯರ್ಥಿ. 8ನೇ ಸುತ್ತಿನಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ಗೆ ಹಿನ್ನಡೆ ಆದರೆ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. 1300 ಮತಗಳ ಮುನ್ನಡೆ ಬಿಜೆಪಿಯ ಅಭ್ಯರ್ಥಿಗೆ. ನೋಡಿ, ಈ ಬಾರಿಯ ಚುನಾವಣೆಯ ಎಲ್ಲ ನಾಯಕರುಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಅದರಲ್ಲಿ ಬಿಜೆಪಿಯವರು ಕೂಡ ಅಧಿಕಾರದ ಗದ್ದಿಗೆಯನ್ನು ಏರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಟ್ಟಕ್ಕೆ ಬಿದ್ದಿದ್ರು. ಅದಕ್ಕೆ ಅಂತ ಸ್ಟ್ರಾಟಜಿಗಳನ್ನು ಮಾಡಿಕೊಳ್ಳಲಾಗಿತ್ತು. ಹೊಸದಾಗಿ ಕೆಲಸ ಮಾಡೋದು ಅಂತಾರಲ್ಲ, ಹಾಗಾಗಿ ಮೂಲೆ ಮೂಲೆಯಲ್ಲಿಯೂ ಕೂಡ ಹೋಗಿ ಪ್ರಚಾರವನ್ನು ಮಾಡಿದ್ರು. ಒಂದೊಂದು ಕ್ಷೇತ್ರದ ಮೇಲೂ ಹದ್ದಿನ ಕಣ್ಣಿಡಲಾಗಿತ್ತು. ಒಂದೊಂದು ಕ್ಷೇತ್ರದ ಬಗ್ಗೆ ಮೃತುವರ್ಜಿ ವಹಿಸಲಾಗಿತ್ತು. ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗಿದೆ. ದೆಹಲಿ ದಂಗಲ್ ಅಂತ ಏನಿತ್ತು ಅದಕ್ಕೆ ತಮ್ಮದೇ ರೀತಿಯಾದಂಥ ಅಸ್ತ್ರಗಳನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು. 3 ಪಕ್ಷಗಳಿಂದ ಗ್ಯಾರಂಟಿ ಘೋಷಣೆ ಆಗಿತ್ತು. 3 ಪಕ್ಷಗಳಿಂದ ಒಂದಷ್ಟು ಆಶ್ವಾಸನೆಗಳನ್ನು ಕೊಡಲಾಗಿತ್ತು, ಭರವಸೆಗಳನ್ನು ಕೊಡಲಾಗಿತ್ತು. ಪಕ್ಷವನ್ನು ಅಧಿಕಾರದಲ್ಲಿ ಉಳಿಸ್ಕೊಳ್ಬೇಕು ಅಂತ ಆಮ್ ಆದ್ಮಿ ಪಕ್ಷ ಇದ್ರೆ, ಅಧಿಕಾರ ಕಿತ್ಕೊಳ್ಬೇಕು ಅಂತ ಬಿಜೆಪಿ ಇತ್ತು. ಇವರಿಬ್ಬರ ಹೋರಾಟದಲ್ಲಿ ಕಾಂಗ್ರೆಸ್ಸು ನಮ್ಮದೂ ಇರಲಿ ಅಂತ ಹೋರಾಟಕ್ಕೆ ನಿಂತಿತ್ತು. ಆದರೆ ಅಷ್ಟು ಮಟ್ಟಿಗೆ ಉತ್ಸಾಹ ತೋರಿಸಲಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೇಸರ ಇದೆ. ನಮ್ಮವರು ಅದ್ಯಾಕೋ ಗೊತ್ತಿಲ್ಲ, ದೆಹಲಿ ಅಂದಿದ ತಕ್ಷಣ ಕಡೆಗಣಿಸಕ್ಕೆ ಶುರು ಮಾಡಿದ್ರು ಅಂತ ಬೇಸರ ಕಾಂಗ್ರೆಸ್ನವ್ರಿಗಿದೆ. ಕೆಲವೊಂದು ಯಾತ್ರೆಗಳು, ಕೆಲವೊಂದು ಹೋರಾಟ ಈ ಥರದ್ದು ಮಾಡಿದ್ರು ಕೂಡ ಹೆಚ್ಚಿನ ಉತ್ಸುಕತೆ ಅನ್ನೋದನ್ನು ದೆಹಲಿ ತೋರಿಸಲಿಲ್ಲ. ಅದಕ್ಕೆ ಇಷ್ಟರ ಮಟ್ಟಿಗೆ ನಮಗೆ ಸಮಸ್ಯೆ ಆಗಿರೋದು, ಅದಕ್ಕೆ ನಮಗೆ ಇಷ್ಟರ ಮಟ್ಟಿಗೆ ನಮಗೆ ಸೋಲಾಗ್ತಾ ಇರೋದು ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಬಿಜೆಪಿ ನಿರಂತರವಾಗಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ನೋಡಿ, 2013ರ ಡಿಸೆಂಬರ್ನಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆ ನಡೆದಿತ್ತು. ಅವತ್ತು 2013ರಲ್ಲಿ 43 ಸ್ಥಾನಗಳಲ್ಲಿ ಕಾಂಗ್ರೆಸ್ಸು 8 ಸ್ಥಾನ ಗೆದ್ದಿತ್ತು. 31 ಸ್ಥಾನಗಳನ್ನು ಬಿಜೆಪಿ ಗಳಿಸಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. 2013ರಲ್ಲಿ ಮೊದಲ ಸಲ ಸ್ಪರ್ಧೆಯೇ 28 ಸ್ಥಾನ ಗಳಿಸಿದ್ದ ಆಪ್ಗೆ ಅದೃಷ್ಟ ಅವತ್ತು ಒಲ್ದಿತ್ತು. ಇನ್ನೊಬ್ಬರ ಬೆಂಬಲ ಪಡೆದು ನಾವು ಸರ್ಕಾರ ನಡೆಸಲ್ಲ ಅಂತ ಬಿಜೆಪಿ ಅವತ್ತು ಕಟ್ಟುನಿಟ್ಟಾಗಿ ಹೇಳಿಬಿಡ್ತು. ಇದಾದ ಮೇಲೆ ಕಾಂಗ್ರೆಸ್ಸು ಮತ್ತು ಆಪ್ ಎರಡೂ ಕೂಡ ಬಾಹ ಬೆಂಬಲದೊಂದಿಗೆ ಅಧಿಕಾರ ಹಿಡಿತು. ಅವತ್ತಿನಿಂದ ಆಪ್ ಒಂದು ವರ್ಚಸ್ಸನ್ನು ಕಾಯ್ದುಕೊಂಡು ಬಂದಿತ್ತು. ಅವತ್ತಿನಿಂದ ಬಿಜೆಪಿಗೆ ಅಲ್ಲಿ ಅಧಿಕಾರಕ್ಕೆ ಬರೋಕ್ಕಾಗ್ತಾ ಇರಲಿಲ್ಲ. 2013 ಕೊನೆ. ಆದರೆ ಅದಾದಮೇಲೆ ಛಲ ಬಿಡಲಿಲ್ಲ, ಹಠ ಬಿಡಲಿಲ್ಲ. ಪ್ರಯತ್ನವನ್ನು ಸ್ಥಳೀಯ ಮಟ್ಟದಿಂದ ಮಾಡೋದಕ್ಕೆ ಶುರುವಾಯಿತು. ಈಗ ಅದರ ಫಲ ಸಿಗ್ತಾ ಇದೆ. ನಾವು ಗೆದ್ದೇ ಗೆಲ್ತೀವಿ, ನಮ್ಮದೇ ಅದೃಷ್ಟ ಅಂತ ಏನು ಭಾವಿಸಿ ಓವರ್ ಕಾನ್ಫಿಡೆಂಟ್ನಲ್ಲಿ ಇದ್ರು ಆಪ್ನವರು, ಅದಕ್ಕೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದೆ. ಆಪ್ನ ಮಾಜಿ ಹಾಲಿ ಸಿಎಂಗಳಿಗೆ, ಅಧಿಕಾರದಲ್ಲಿ ಇದ್ದವರಿಗೆ, ವರ್ಚಸ್ ಇದ್ದವರಿಗೆ, ಪ್ರತಿಷ್ಠೆ ಇದ್ದವರಿಗೇನೆ ಈ ಥರದೊಂದು ಹಿನ್ನಡೆ ಅಂತ ಹೇಳಿದ್ರೆ ಇನ್ನು ಪಕ್ಷದ ಕತೆಗೇನು ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈ ಆಪ್ನೊಳಗಿನ ಭಿನ್ನಾಭಿಪ್ರಾಯಗಳು ಅಥವಾ ಆರೋಪಗಳು ಇದೆಲ್ಲವನ್ನು ಸಂಪೂರ್ಣವಾಗಿ ಲಾಭ ಮಾಡಿಕೊಂಡಿದ್ದೆ